ಓಕೆ ಅಲ್ವಾ? ಸ್ವಲ್ಪ ಈ ಕಡೆ ಬನ್ನಿ. ಸ್ಟಾರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಈಗ ನಾವು ಹೇಳ ಹೊರಟಿರುವ ವಿಷಯ. ಎಕ್ಸ್ಕ್ಯೂಸ್ ಮೀ. ಎಸ್ ಮ್ಯಾಮ್. 1 ನಿಮಿಷ ಬನ್ನಿ. 1 ನಿಮಿಷ. ಹಾ, ಏನಾಯ್ತು ಮ್ಯಾಮ್? ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ನೀವು ಈ ನ್ಯೂಸ್ನ ರಿಪೋರ್ಟ್ ಮಾಡಬೇಡಿ. ಆದ್ರೆ ಯಾಕೆ ಮ್ಯಾಮ್? ನಮ್ಮಲ್ಲೇ ಒಬ್ಬ ಕೊಲೆಗಾರ ಇದ್ದಾನೆ. ಅವನೇ ಮಾಡಿರಬಹುದು ಅನ್ನೋ ಅನುಮಾನ ಇದೆ. ಬಾಡಿ ಸಿಕ್ಕಿರೋ ವಿಷಯ ಹೊರಗ್ ಬಂದ್ರೆ ಅವನ್ ಅಲರ್ಟ್ ಆಗ್ತಾನೆ, ತಪ್ಪಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ಹೇಳ್ದೆ. ಮ್ಯಾಮ್ ಅದು ಸ್ವಲ್ಪ ಕೋಆಪರೇಟ್ ಮಾಡಿ, 1 ವಾರ ಅಷ್ಟೇ. ಆಮೇಲೆ ನೀವು ರಿಪೋರ್ಟ್ ಮಾಡ್ಬೋದು. ಮ್ಯಾಮ್, ನೀವು ಹೇಳ್ತಿರೋದಕ್ಕೆ ನಾನು ಹೊರಡ್ತೀನಿ. ಥ್ಯಾಂಕ್ ಯು, ಐ ಅಪ್ರಿಷಿಯೇಟ್ ದಟ್. ಪ್ಯಾಕಪ್. ಹಲೋ ಡಾಕ್ಟರ್, ಆ ಬಾಡಿ ಐಡೆಂಟಿಫೈ ಮಾಡಿದ್ರಾ? ಎಸ್, ಮಿಸ್ ಆಗಿದ್ದಂತ ಕಿರಣ್ ಬಾಡಿನೇ ಅದು. ನಮಗೆ ರಿಪೋರ್ಟ್ ಯಾವಾಗ ಕೊಡ್ತೀರಾ? ರಿಪೋರ್ಟ್ನ ಆದಷ್ಟು ಬೇಗ ಕೊಡ್ತೀನಿ. ಫೈನಲ್ ರಿಪೋರ್ಟ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು. ಚೀಲದಲ್ಲಿ ಯಾವ್ದಾದ್ರು ಕತ್ತಿ ಸಿಕ್ಕಿದೆಯಾ? ಎಸ್. ಕಪ್ಪು ಹಿಡಿಕೆ ಇರೋಂಥ ಕತ್ತಿನ? ಹೌದು. ಕತ್ತಿ ಜೊತೆ ರಕ್ತ ಆಗಿರೋಂಥ ಬಟ್ಟೆ ಇದೆಯಾ? ಇದೆ, ಒಂದು ತಿಕ್ಕಾದ ಟವಲ್. ಚೀಲದೊಳಗೆ ಒಂದು ಲ್ಯಾಪ್ಟಾಪ್ ಸಿಕ್ತಾ? ಇಲ್ವಲ್ಲ. ಥ್ಯಾಂಕ್ ಯು. ನೋಡಿದ್ರ, ಕಾಣೆ ಆಗಿರೋ ಲ್ಯಾಪ್ಟಾಪ್ ಅವ್ರ ಮನೆಯಲ್ಲೂ ಇಲ್ಲ, ಆಫೀಸಲ್ಲೂ ಇಲ್ಲ, ಅವ್ರ ಬಾಡಿ ಜೊತೆನೂ ಇಲ್ಲ. ಬೇರೆ ಯಾವ ವಸ್ತುನೂ ಅಲ್ಲಿಂದ ಕಳ್ತನ ಆಗಿಲ್ಲ. ಇದಕ್ಕೆಲ್ಲ ಒಂದೇ ಒಂದು ಕಾರಣ, ಆ ಲ್ಯಾಪ್ಟಾಪ್ನ ತಗೊಂಡೋಗಿರೋದು ಆ ಕೊಲೆಗಾರನೇ. ಕೊಲೆ ನಡೆದಿರೋದಕ್ಕೆ ಕಾರಣ ಆಗಿರೋ ಯಾವುದೋ ಒಂದು ವಿಷಯ ಆ ಲ್ಯಾಪ್ಟಾಪ್ ಅಲ್ಲಿ ಇರಬೇಕು. ಇದು ಕನ್ಫರ್ಮ್. ಯಾರಿಗೂ ತನಗೆ ಗೊತ್ತಿಲ್ಲದೆ ಈ ಮಟ್ಟದ ಶತ್ರು ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಆ ದಾರಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಕಿರಣ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ? ಇಲ್ಲ ಸರ್, ಇದುವರೆಗೂ ಕಾಲ್ ಮಾಡಿಲ್ಲ. ಅವ್ರ ಫೋನಿಂದ ಇಲ್ಲಿಗೆ ಯಾರಾದ್ರೂ ಕಾಲ್ ಮಾಡಿದಾರಾ? ಇಲ್ಲ, ಕಾಲ್ ಮಾಡಿದ್ರೆ ಸ್ವಿಚ್ ಆಫೇ ಬರ್ತಾ ಇದೆ. ಅವ್ರಿಗೆ ಯಾರಾದ್ರೂ ಶತ್ರುಗಳಿದ್ರಾ? ನನಗ್ ಗೊತ್ತಿದ್ದಾಗಿಲ್ಲ. ಸರಿಯಾಗಿ ಯೋಚನೆ ಮಾಡಿ, ಪ್ರತಿಯೊಬ್ಬರಿಗೂ ಯಾರಾದ್ರೂ ಶತ್ರು ಇದ್ದೇ ಇರ್ತಾರೆ. ನಾನು ಈ ಜಾಗದಲ್ಲಿ ಮಾತ್ರ ಅವರನ್ನ ನೋಡಿರೋದು. ಇಲ್ಲಿ ಎಲ್ಲರ ಜೊತೆ ಅವರು ಫ್ರೆಂಡ್ಲಿ ಆಗಿರೋದೇ ನೋಡಿದೀನಿ. ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿರ್ತಿದ್ರಾ? ಹೌದು ಮೇಡಮ್. ಯಾರಾದ್ರೂ ಒಬ್ರ ಹತ್ರ ತುಂಬಾ ಕ್ಲೋಸ್ ಆಗಿ ಏನಾದ್ರು ಇದ್ರಾ? ಅದ್ ಗೊತ್ತಿಲ್ಲ, ಆದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಅವರು ಅಂದ್ರೆ ಇಷ್ಟ. ಯಾಕೆ? ಹ್ಯಾಂಡ್ಸಮ್ ಆಗಿದ್ದಾರೆ, ಎಲ್ಲರ ಜೊತೆ ಬೆರೀತಾರೆ. ಎಲ್ಲಾ ಕಸ್ಟಮರ್ಸ್ದು ಫೋನ್ ನಂಬರ್, ಅಡ್ರೆಸ್ ನಿಮ್ ಹತ್ರ ಇದೆ ಅಲ್ವಾ? ಇದೆ ಮ್ಯಾಮ್. ಅದ್ರದ್ದೊಂದು ಕಾಪಿ ಬೇಕು. ಸರಿ ಮ್ಯಾಮ್. ಕಳೆದ ಒಂದು ತಿಂಗಳಲ್ಲಿ ಸಂಶಯ ಬರೋ ತರ ಯಾರಾದ್ರೂ ಇಲ್ಲಿಗೆ ಬಂದಿದಾರಾ? ಹಾಗೇನು ಇಲ್ಲ ಸರ್. ಸಂಶಯ ಬರೋಂತಹ ಒಂದು ಫೋನ್ ಕಾಲ್? ಇಲ್ಲ ಸರ್. ಇಲ್ಲಿಗೆ ರೆಗ್ಯುಲರ್ ಆಗಿ ಬರ್ತಿದ್ದ ಯಾರಾದ್ರೂ ಒಬ್ರು ಇವಾಗ ಬರ್ದೇ ಇರೋದು? ಇಲ್ಲ ಸರ್, ಎಲ್ಲರೂ ಬರ್ತಾ ಇದ್ದಾರೆ. ಅಂಥದ್ದೇನಾದ್ರೂ ಇದ್ರೆ ನಮಗೆ ತಿಳಿಸ್ಬೇಕು. ಎಸ್ ಸರ್, ಖಂಡಿತ. ಇದನ್ನೆಲ್ಲ ಕೇಳಿದ್ಮೇಲೆ ಅವನಿಗೆ ಫೀಮೇಲ್ ಫ್ರೆಂಡ್ಸ್ ಜಾಸ್ತಿ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಎಲ್ಲೇ ಮೀರಿರ್ಬೋದು. ಹಾಗೇನಾದ್ರೂ ಆಗಿದ್ರೆ ಆ ಫೀಮೇಲ್ನ ಗಂಡನೋ, ಅಪ್ಪನೋ, ಅಣ್ಣನೋ ಈ ಕೊಲೆ ಮಾಡಿರ್ಬೇಕು. ಕಿರಣ್ ಫೋನ್ ರೆಕಾರ್ಡ್ಸ್ ಚೆಕ್ ಮಾಡಿದೆ ಸರ್. ಸರ್, ನೀವ್ ಹೇಳಿದ್ ಸರಿನೇ. ತುಂಬಾ ಮಾತಾಡಿರೋದು ಹೆಣ್ಮಕ್ಳ ಜೊತೆನೆ. ಅವರು ವಾಪಸ್ ಕಾಲ್ ಮಾಡಿದ್ದಾರೆ. ಆದ್ರೆ ಅದ್ರಲ್ಲಿ 1 ನಂಬರ್ ಮಾತ್ರ ಡಿಫ್ರೆಂಟ್ ಆಗಿದೆ. ಆ ನಂಬರಿಂದ ಮೊದ್ಲು ಕಾಲ್ ಬಂದಿರೋದು ಕಿರಣ್ ಕಾಣೆ ಆಗಿರೋದಕ್ಕೂ 1 ವಾರ ಮುಂಚೆ. ಕಿರಣ್ ವಾಪಸ್ ಕಾಲ್ ಮಾಡಿದಾನೆ. ಅವ್ರನ್ನ ವಿಚಾರಿಸೋಣವಾ? ವಿಚಾರಿಸಿ. ನಾನೇ ಹೇಳಿದ್ನಲ್ವಾ, ಸಂಶಯ ಬಂದಿದ್ದೆಲ್ಲದನ್ನು ವಿಚಾರಿಸಬೇಕು ಅಂತ. ಆ ನಂಬರ್ನ ಟ್ರೇಸ್ ಮಾಡಿದ್ರಾ? ಅದು ಬಂದು ಶ್ರುತಿ ಜಾನ್ ಸ್ಯಾಮ್ಯೂಲ್ ಗ್ರೂಪ್ ಓನರ್ ಮಗಳು. ಏನ್ ಹೇಳಿದ್ರಿ? ಡಾಕ್ಟರ್ ಅರುಣ್ ವೈಫಾ? ಹೌದು. ಡಾಕ್ಟರ್ ಹೆಂಡತಿಗೆ ಅವನ ಹತ್ರ ಏನ್ ಕೆಲ್ಸ? ನಾವು ಅದನ್ನ ಅವ್ರ ಹತ್ರನೇ ಕೇಳೋಣ. ಶ್ರುತಿ ಸ್ಯಾಮ್ವೆಲ್. ಹೇಳಿ. ನಾನು ಮೀರಾ ಮೋಹನ್ ದಾಸ್, ASP. ಇವರು SP ನಂದಕುಮಾರ್. ಹಲೋ ಸರ್. ನಮ್ಗೆ ನಿಮ್ ಹಸ್ಬೆಂಡ್ ತುಂಬಾ ಚೆನ್ನಾಗ್ ಗೊತ್ತು. ಇವ್ರಿಗೆ ನಿಮ್ ತಂದೆ ಚೆನ್ನಾಗ್ ಗೊತ್ತು. ನಾವು ಬಂದಿದ್ದು ಒಂದ್ ವಿಷಯ ತಿಳ್ಕೊಳ್ಳೋಕೆ. ನಿಮ್ಗೆ ಕಿರಣ್ ಗೊತ್ತಾ? ಅವರು ಫಿಟ್ನೆಸ್ ಸೆಂಟರ್ ಇಟ್ಕೊಂಡಿದ್ದಾರೆ. ಹೌದು, ಗೊತ್ತು. ಹೇಗ್ ಪರಿಚಯ? ನನ್ ಜೊತೆ ಕಾಲೇಜಲ್ಲಿ ಓದ್ತಿದ್ದ. ರೀಸೆಂಟ್ ಆಗಿ ಅವ್ರನ್ನ ಮೀಟ್ ಮಾಡಿದ್ರಾ? ಅವತ್ತೊಂದಿನ ಟೌನಲ್ಲಿ ನೋಡಿದ್ದು. ಯಾವಾಗದು? ಅಂದ್ರೆ ಅದು 1-2 ವಾರದ ಹಿಂದೆ. ಎಲ್ಲಿ? ಸೇಂಟ್ ಮೇರಿ ಸ್ಕೂಲ್ ಪಕ್ಕದಲ್ಲೇನೆ. ಎಷ್ಟೊತ್ತಿಗೆ? ಬೆಳಗ್ಗೆ ಒಂದು 10:30 ಇರ್ಬೋದು. ಮತ್ತೆ ಅವ್ನು ಕಾಲ್ ಮಾಡಿದ್ನಾ? ಇಲ್ಲ. ಪ್ಲೀಸ್ ಕಮ್. ಮೊದಲು ಅವರಿಗೆ ನೀವೇ ಕಾಲ್ ಮಾಡಿದ್ರಾ ಅಥವಾ ಅವರೇ ನಿಮಗೆ ಕಾಲ್ ಮಾಡಿದ್ರಾ? ನಾನೇ ಅವನಿಗೆ ಕಾಲ್ ಮಾಡಿದ್ದೆ. ಏನ್ ಮಾತಾಡಿದ್ರಿ? ಕಾಲೇಜ್ ಡೇಸಲ್ಲಾಗಿರೋ ವಿಷಯಗಳ ಬಗ್ಗೆ. ಎಷ್ಟು ಸಲ ಕಾಲ್ ಮಾಡಿದ್ರಿ? ಅದು ಕರೆಕ್ಟಾಗಿ ನೆನಪಿಲ್ಲ. ಒಂದು 5-6 ಸಲ ಇರ್ಬೋದು. ಕೊನೆದಾಗ ಯಾವಾಗ ಮಾತಾಡಿದ್ ನೀವು? ಅದನ್ನ ಫೋನ್ ನೋಡಿದ್ರೆ ಗೊತ್ತಾಗುತ್ತಲ್ವಾ?
ಬೇಡ, 13ನೇ ತಾರೀಕು ಬುಧವಾರ. ಅವಾಗ ಅವರು ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳಿದ್ರಾ? ಇಲ್ಲ. ಏನಾಯ್ತು ಸರ್? ಕಳೆದ 18ನೇ ತಾರೀಕು ನಂತರ ಅವ್ರು ಕಾಣಿಸ್ತಾ ಇಲ್ಲ. ಈಸ್ ಮಿಸ್ಸಿಂಗ್. ನಿಮ್ಮಂತ ಫ್ರೆಂಡ್ಸ್ ಹತ್ರ ಏನಾದರೂ ಇನ್ಫಾರ್ಮ್ ಮಾಡಿದಾರ ಅಂತ ತಿಳ್ಕೊಳಕ್ ಬಂದ್ವಿ. ನೋ ಸರ್. ಅವ್ರು ಮತ್ತೇನಾದರೂ ಕಾಲ್ ಮಾಡಿದ್ರೆ ನಮಗೆ ತಿಳಿಸ್ಬೇಕು. ಹಾ, ಖಂಡಿತ ಹೇಳ್ತೀನಿ. ನೀವು ಅವ್ರನ್ನ ಮೀಟ್ ಮಾಡಿದ ವಿಷಯ ನಿಮ್ಮ ಗಂಡಂಗೆ ಗೊತ್ತಾ? ನೋ. ಅದನ್ ಯಾಕೆ ಹೇಳಲಿಲ್ಲ? ಕ್ಲಾಸ್ಮೇಟ್ ಹತ್ರ ಮಾತಾಡಿದ್ರ ಬಗ್ಗೆ ಹೇಳುವಂಥದ್ದೇನೂ ಇಲ್ವಲ್ಲ. ಫ್ರೆಂಡ್ಶಿಪ್ಪಿಗೆ ಮೀರಿದಂಥ ಏನಾದರೂ ಸಂಬಂಧ ನಿಮ್ಮಿಬ್ರ ನಡುವೆ ಇತ್ತಾ? ಇಲ್ಲ ಸರ್. ಈ ಕಿರಣ್ ಬಗ್ಗೆ ಬೇರೆ ಏನಾದರೂ ಹೇಳೋವಂಥದ್ದಿತ್ತಾ? ನೋ. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಸ್ವಲ್ಪ ಸಮಾಧಾನವಾಗಿ ಯೋಚಿಸಿ. ನನಗೆ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಕಾಲ್ ಮಾಡೋದು ಮರಿಬೇಡಿ. ಏನನ್ನಿಸ್ತಿದೆ? ಶ್ರುತಿ ಹೇಳ್ತಿರೋದು ನಿಜ ಇರ್ಬೋದು ಅಂತ ನನಗನ್ನಿಸ್ತಿದೆ. ನನಗೂ ಹಾಗೆ ಅನಿಸ್ತಿದೆ. ಆದರೆ ಅವಳ ಮುಖದಲ್ಲಿ ಯಾವುದೋ ಒಂಥರದ ಆತಂಕ ಇತ್ತು. ಅದನ್ನ ನಾನು ಗಮನಿಸಿದೆ. ದಿಢೀರಂತ ಇಬ್ರು ಪೊಲೀಸ್ ಹೋದ್ರೆ ಯಾರಿಗಾದ್ರೂ ಭಯ ಆಗುತ್ತೆ. ಏನೇ ಆದರೂ ನಾವು ಇನ್ವೆಸ್ಟಿಗೇಟರ್ಸ್. ಯಾರು ಹೇಳೋದನ್ನು ನಾವು ಖಂಡಿತ ನಂಬಾರ್ದು. ಶ್ರುತಿ ಹೇಳಿದ್ದು ಸತ್ಯ ಹೌದೋ ಅಲ್ವಾ ಅಂತ ವಿಚಾರಿಸಿ ಕನ್ಫರ್ಮ್ ಮಾಡ್ಕೊಳ್ಳಿ. ರೋನಿಶಾ ಅಲ್ವಾ? ಹೌದು. ನಾನೇ ಕಾಲ್ ಮಾಡಿದ್ದು. ಓ, ಕೂತ್ಕೊಳ್ಳಿ. ನೋ ಥ್ಯಾಂಕ್ಸ್. ಇದು ಫಿನಾನ್ಸ್ ಕಂಪನಿ ಅಲ್ವಾ? ಹೌದು, ನಾನೇ ಇಲ್ಲಿ ಅಡ್ಮಿನ್ ಆಗಿರೋದು. ಗುಡ್. ನಾನ್ ಮೀರಾ ಮೋಹನ್ ದಾಸ್, ASP. ಇವರು SP ನಂದಕುಮಾರ್. ನೀವು ಫೋನ್ ಮಾಡಿದಾಗ ಪೊಲೀಸ್ ಅಂತ ಹೇಳಲೇ ಇಲ್ವಲ್ಲ? ಹೆದರ್ಕೋಬೇಡಿ, ನಾವು ಬಂದಿದ್ದು ಒಂದ್ ವಿಷಯ ತಿಳ್ಕೊಳ್ಳೋದಕ್ಕೆ. ನಿಮ್ ಕ್ಲಾಸ್ಮೇಟ್ ಒಬ್ರಿದ್ರಲ್ವಾ, ಕಿರಣ್ ಅಂತ? ಹೌದು. ಕಳೆದ 2 ವಾರದಿಂದ ಅವ್ರು ಕಾಣ್ತಿಲ್ಲ. ಅವ್ರ ಫ್ರೆಂಡ್ಸ್ಗೇನಾದ್ರೂ ಗೊತ್ತಿರ್ಬೋದಾ ಅಂತ ವಿಚಾರ್ಸಕ್ ಬಂದ್ವಿ. ಕೋರ್ಸ್ ಮುಗಿದ್ಮೇಲೆ ನಾನು ಅವನ್ನ ನೋಡೇ ಇಲ್ಲ. ಆ ವ್ಯಕ್ತಿ ಹೇಗೆ? ಅವನು ಕಾಲೇಜಲ್ಲಿ ಸ್ಟಾರ್ ತರ, ವೆರಿ ಹ್ಯಾಂಡ್ಸಮ್. ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗ್ತಿದ್ದ. ಅವಾಗ ಅವನಿಗೆ ತುಂಬಾ ಗರ್ಲ್ ಫ್ರೆಂಡ್ಸ್ ಇದ್ದಿರ್ಬೋದಲ್ವಾ? ಹೌದು, ಆದ್ರೆ ಆ ಗ್ರೂಪಲ್ಲಿ ನಾನಿರ್ಲಿಲ್ಲ. ಅದ್ಯಾಕೆ? ಅವ್ನ್ ಚೆನ್ನಾಗೆ ಮಾತಾಡಿದ್ರು ಸ್ವಭಾವ ಇಷ್ಟ ಆಗ್ತಿರ್ಲಿಲ್ಲ. ಹಾಗಂದ್ರೆ? ಯಾರ ಜೊತೆನೂ ಜೆನ್ವಿನ್ ಆಗಿರ್ತಿರ್ಲಿಲ್ಲ. ಪರಿಚಯ ಆದವ್ರನ್ನ ಯಾವ್ದಾರ ರೀತಿ ಬಳಸ್ಕೊಳ್ತಾ ಇದ್ದ. ಯಾವ್ದೋ ಗರ್ಲ್ ಫ್ರೆಂಡ್ ಜೊತೆ ಅವನು ಊರ್ ಬಿಟ್ಟ ಅಂತ ಕೇಳ್ಪಟ್ಟೆ. ಅಷ್ಟೊಂದೆಲ್ಲ ಸೆನ್ಸಿಟಿವ್ ಆಗಿರ್ಲಿಲ್ಲ ಅವನು. ಅವನಿಗೆ ಹತ್ರ ಆಗಿರೋಂಥ ಒಬ್ಳು ಹುಡುಗಿ ಇದ್ಲಲ್ವಾ, ಶ್ರುತಿ ಸ್ಯಾಮ್ಯುಯಲ್. ಅವಳ ಜೊತೆ ಅವನು ತುಂಬಾ ಸಿನ್ಸಿಯರ್ ಆಗಿದ್ನಲ್ವಾ? ನಾವು ಹಾಗೆ ಕೇಳ್ಪಟ್ವಿ. ಶ್ರುತಿನೂ ಹಾಗೆ ಅನ್ಕೊಂಡಿದ್ಲು. ಆದ್ರೆ ಕೊನೆಗೆ ಅವಳಿಗೆಲ್ಲ ಅರ್ಥ ಆಯ್ತು. ತಕ್ಷಣ ಅವಳು ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು. ಅದಕ್ಕೆ ಕಾರಣ ಏನು? ಅದು ಗೊತ್ತಿಲ್ಲ. ಸ್ಟಡಿ ಲೀವ್ ಟೈಮಲ್ಲಿ ಅದಾಗಿದ್ದು. ಅಲ್ಲಿ ತನಕ ತುಂಬಾ ಕ್ಲೋಸ್ ಆಗಿದ್ರ? ಅವ್ರು ನಿಜವಾಗ್ಲೂ ಪ್ರೀತಿಸ್ತಾ ಇದ್ರು. ಕಾಲೇಜಲ್ಲಿ ಈ ವಿಷಯ ಎಲ್ರಿಗೂ ಗೊತ್ತಿತ್ತು. ಈ ಶ್ರುತಿ ಯಾವ ತರ? ಅವಳು ತುಂಬಾ ಒಳ್ಳೆ ಹುಡುಗಿ. ಎಷ್ಟು ಶ್ರೀಮಂತರ ಮಗಳಾಗಿದ್ರು ಸ್ವಲ್ಪನೂ ಗರ್ವ ಇರ್ಲಿಲ್ಲ. ಆಮೇಲೆ ಯಾವತ್ತು ನೀವು ಶ್ರುತಿ ಜೊತೆ ಮಾತಾಡಿಲ್ವಾ? ಆಮೇಲೆ ಎಕ್ಸಾಮ್ ಶುರುವಾಯ್ತು. ಕೋರ್ಸ್ ಮುಗಿದ ತಕ್ಷಣ ಅವಳೊಬ್ರು ಡಾಕ್ಟರ್ನ ಮದ್ವೆ ಆದ್ಲು. ಮದ್ವೆಗ್ ಹೋಗಿದ್ರಾ? ಹೋಗಿದ್ದೆ. ಮದ್ವೆಗೆ ಕಿರಣ್ ಬಂದಿದ್ನಾ? ಇಲ್ಲ, ನಮ್ ಕ್ಲಾಸ್ಮೇಟ್ಸ್ ಅಲ್ಲಿ ಅವನನ್ನ ಮಾತ್ರ ಮದ್ವೆ ಕರೆದಿರ್ಲಿಲ್ಲ. ಅವನ ಹೆಸರು ಕೇಳಿದ್ರು ಅವಳಿಗೆ ತುಂಬಾ ಕೋಪ ಬರ್ತಾ ಇತ್ತು. ಸರಿ, ಕಿರಣ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕರೆ ನಮಗ್ ತಿಳಿಸಿ. ಖಂಡಿತ ಸರ್. ಸರಿ. ಶ್ರುತಿ ನಮ್ಮ ಹತ್ರ ಹೇಳಿದ್ದೆಲ್ಲ ಸುಳ್ಳಲ್ವಾ? ಅದ್ರಲ್ಲಿ ತಪ್ಪೇನಿದೆ? ಮದ್ವೆ ಆಗಿರೋ ಹುಡುಗಿ ಅಲ್ವಾ? ಹಳೆ ಪ್ರೀತಿ ಬಗ್ಗೆ ಕೇಳಿದ್ರೆ ಬರೀ ಫ್ರೆಂಡ್ಸ್ ಅಂತಾನೆ ಎಲ್ರು ಹೇಳೋದಲ್ವಾ? ಹಾಗಿದ್ಮೇಲೆ ಮದುವೆ ಆಗಿ 6 ತಿಂಗಳಾದ ನಂತರನು ಅವನ ಜೊತೆ ನೇರವಾಗಿ ಯಾಕೆ ಫೋನಲ್ಲಿ ಮಾತಾಡಿದ್ಲು? ಮುಂದಿನ ದಿನನೇ ಯಾಕೆ ನೇರವಾಗಿ ಹೋಗಿ ಭೇಟಿಯಾದ್ಲು? ಮತ್ತ್ಯಾಕೆ ಅವಳು ಡಾಕ್ಟ್ರಿಂದ ಇದನ್ನೆಲ್ಲ ಮುಚ್ಚಿಟ್ಲು? ಹಾಗ್ ನೋಡೋದಾದ್ರೆ ಏನೋ ಕನೆಕ್ಷನ್ ಇರೋ ಹಾಗಿದೆ. ಕೆಲವು ಹುಡುಗಿರು ಹಳೆ ಪ್ರೀತಿನ ಮರೆಯೋದಿಲ್ವಲ್ಲ? ಆ ಸಂಬಂಧ ಎಲ್ಲೇ ಮೀರಿದ್ರೆ? ಹಾಗಾದ್ರೆ ಕಿರಣ್ ಕೊಲೆಗೆ ಕಾರಣ ಆ ಡಾಕ್ಟರೇ ಇರಬಹುದು. ಕರೆಕ್ಟ್. ಆದ್ರೆ ಅವರು ಹಾಗೆ ಮಾಡ್ತಾರಾ? ನಾನ್ ನೋಡ್ದ ಹಾಗೆ ಅವರು ಆ ಥರದವ್ರಲ್ಲ. ಹಾಗೆಲ್ಲ ತೀರ್ಪು ಕೊಡೋಕ್ಕಾಗಲ್ಲ. ಬರೀ ಕೆಟ್ಟ ಮನುಷ್ಯರೇನಲ್ಲ, ಎಲ್ಲ ಅಪರಾಧಗಳನ್ನು ಮಾಡೋವಂಥವ್ರು. ನಮ್ಮಗಳ ದೃಷ್ಟಿಯಲ್ಲಿ ಇವರೆಲ್ಲ ಸಸ್ಪೆಕ್ಟ್ಗಳು. ನಿರಪರಾಧಿ ಅಂತ ಕನ್ಫರ್ಮ್ ಆಗೋವರೆಗೂ ಒಬ್ಬ ವ್ಯಕ್ತಿನೂ ನಮ್ಮ ಲಿಸ್ಟಿಂದ ತೆಗೆದುಹಾಕೋ ಆಗಿಲ್ಲ. ಶ್ರುತಿ ಮತ್ತೆ ಕಿರಣ್ ನಡುವೆ ಯಾವ್ದಾದ್ರು ಸಂಬಂಧ ಇತ್ತಾ? ಇದ್ರೆ ಆ ಸಂಬಂಧದ ಬಗ್ಗೆ ಡಾಕ್ಟ್ರಿಗೆ ಗೊತ್ತಿತ್ತಾ? ಇದನ್ನ ನಾವೀಗ ತಿಳ್ಕೊಬೇಕಿರೋದು. ನಮ್ಮ ಟೀಮಿಗೆ ಕಾಲ್ ಮಾಡಿ ಡಾಕ್ಟ್ರು ಮತ್ತು ಅವ್ರ ಹೆಂಡ್ತಿದ ಎಲ್ಲ ಕಾಲ್ ರೆಕಾರ್ಡ್ಸ್ಗಳನ್ನು ಚೆಕ್ ಮಾಡಕ್ಕೆ ಹೇಳಿ. ಡಾಕ್ಟ್ರು ಯಾವ ಸಮಯದಲ್ಲಿ ಡ್ಯೂಟಿಲಿ ಇದ್ರು ಅಂತ ನಮಗೆ ಗೊತ್ತಾಗಬೇಕು. ಹಾಸ್ಪಿಟಲ್ ರೆಕಾರ್ಡ್ಸ್ನ ಚೆಕ್ ಮಾಡಬೇಕು. ಸರ್, ಪೋಸ್ಟ್ ಮಾರ್ಟಮ್ನ ಪ್ರಿಲಿಮಿನರಿ ರಿಪೋರ್ಟ್ ಬಂದಿದೆ. ಸರ್, ರಿಪೋರ್ಟ್ ಪ್ರಕಾರ ನೋಡಿದ್ರೆ ರಾತ್ರಿ 10 ಗಂಟೆಯಿಂದ 2 ಗಂಟೆ ನಡುವೆ ಈ ಘಟನೆ ನಡೆದಿದೆ. ಆ ಸಮಯದಲ್ಲಿ ಡಾಕ್ಟರ್ ಎಲ್ಲಿದ್ರು ಅಂತ ನಮಗೆ ಗೊತ್ತಾಗಬೇಕು. ವಿಚಾರಿಸಿದ್ರಾ? ಎಸ್ ಸರ್. ಕೊಲೆ ನಡೆದ ದಿನ 18ನೇ ತಾರೀಕು ಸಾಯಂಕಾಲ 5 ಗಂಟೆಯಿಂದ
ಮಾರನೇ ದಿನ 8 ಗಂಟೆವರೆಗೂ ಅವರು ಡ್ಯೂಟಿಲೇ ಇರಲಿಲ್ಲ ಸರ್. ಅದನ್ನ ನಾನು ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಡ್ಯೂಟಿ ಮುಗ್ದಾದ್ಮೇಲಿಂದ ಡಾಕ್ಟರ್ ಹೈಫೈ ಕ್ಲಬ್ಬಿಗೆ ಹೋಗ್ತಾರೆ. ಅವತ್ತು ಡಾಕ್ಟರ್ ಅಲ್ಲಿಗೂ ಹೋಗಿಲ್ಲ. ಅದಷ್ಟೇ ಅಲ್ಲ ಸರ್, ಅವತ್ತು ಅವರು ಬಾಸ್ಕೆಟ್ಬಾಲ್ ಕೋರ್ಟ್ಗೂ ಹೋಗಿಲ್ಲ. ಲೆಟ್ಸ್ ಹ್ಯಾವ್ ಅ ಕಾಫಿ. ಓಕೆ ಸರ್. ಫೋನ್ ಟವರ್ ಲೊಕೇಶನ್ ಚೆಕ್ ಮಾಡಿದ್ರಾ? ಅವತ್ತು ಸಂಜೆ 6 ಗಂಟೆಯಿಂದ ಮಾರನೇ ದಿನ 8 ಗಂಟೆವರೆಗೂ ಟವರ್ ಲೊಕೇಶನ್ ಆಫ್ ಅಲ್ಲೇ ಇತ್ತು. ಅದು ಅಲ್ಲದೆ ಅವ್ರ ಫೋನ್ನ ಸ್ವಿಚ್ ಆಫ್ ಮಾಡಿಟ್ಟಿದ್ರು. ಸರ್, ತುಂಬಾ ಪೇಷಂಟ್ಸ್ನ ಅಟೆಂಡ್ ಮಾಡೋ ಡಾಕ್ಟ್ರು ಇಷ್ಟೊತ್ತು ಫೋನ್ನ ಸ್ವಿಚ್ ಆಫ್ ಮಾಡಿಟ್ಕೊಳ್ತಾರಾ? ಅದೇ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಅಲ್ವಾ? ದಟ್ಸ್ ರೈಟ್. ಅಷ್ಟೇ ಅಲ್ಲ, ಹೋದ್ ತಿಂಗಳು ಒಂದೇ ಒಂದಿನ ಕೂಡ ರಜಾ ತಗೊಳ್ದೇ ಇರೋರವ್ರು. ಆದ್ರೆ ಅವ್ರ ಹೆಂಡತಿ ಲವರ್ನ ನೋಡಕ್ ಹೋಗೋ ದಿನ ಡಾಕ್ಟರ್ ಲೀವ್ ತಗೊಂಡಿದ್ದಾರೆ. ಅದು ಹೆಂಡತಿಗೆ ಗೊತ್ತಿತ್ತೋ ಇಲ್ವೋ ಅನ್ನೋದೇ ಮುಖ್ಯವಾದ ವಿಷಯ. ಥ್ಯಾಂಕ್ಸ್. ಡಾಕ್ಟರ್ ಹೆಂಡತಿನ ಮತ್ತೆ Please. ವಿಚಾರಿಸೋದು ಒಳ್ಳೇದು ಅನಿಸ್ತಿದೆ. ಎಸ್.